ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬರಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರನ್ನ GBIT ಪರವಾಗಿರ್ತಕ್ಕಂಥ ರೈತರು ಕೂಡ ಅಡ್ಡ ಹಾಕ್ತಾರೆ. ಅವರನ್ನ ಬಿಡಬೇಕು, ಹೀಗಾಗಿ ಬಿಡ್ಲಿಕ್ಕಾಗಿ ಅಲ್ಲಿಯ ರೈತರು ಕೂಡ ಬಿಡೋದಿಲ್ಲ. ಹಾಗಾಗಿ ನಾವೇ ಕೂಡ ಕರೆ ತರ್ತೀವಿ ಅನ್ನೋ ಒಂದು ಮಾತನ್ನ ವಿರೋಧ ಇರ್ತಕ್ಕಂಥ ಅಂದ್ರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಇರ್ತಕ್ಕಂಥ ರೈತರು ಕೂಡ ತಡ್ಲಿಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈಗ ಸದ್ಯ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಈ ಒಂದು ವಿರೋಧ ಟೌನ್ಶಿಪ್ ವಿರೋಧ ಮಾಡ್ತಂತ ರೈತರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಏನು ಕುಮಾರಸ್ವಾಮಿ ಅವರು ಆಗಮಿಸ್ತಿದ್ದಾರೆ, ಯಾಕಾಗಿ ಈ ಪೊಲೀಸರು ನಿಮ್ಮ ನಡುವಿನ ಮಾತಿನ ಚಕಮಕಿ? ಸೊ ಇಲ್ಲೇನಾಗಿದೆ ಅಂದರೆ ಕಳೆದ 473 ನಾವು ಅತ್ಯಂತ ಶಾಂತಿಯುತವಾಗಿ ಭಾರತ ಸಂವಿಧಾನವನ್ನು ಗೌರವಿಸ್ಕೊಂಡು ಈ ಕಾನೂನನ್ನು ಗೌರವಿಸ್ಕೊಂಡು ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ. ನಾವು ಪ್ರತಿಭಟನೆ ಮಾಡುವಂಥ ಪ್ರಾರಂಭ ದಿನಗಳಲ್ಲಿ ನೀವು ಪ್ರತಿಭಟನೆ ಮಾಡುವ ಸ್ಥಳದ ಬಗ್ಗೆ ಮಾಹಿತಿ ಕೇಳಿದ್ರು. ಆವಾಗ ಸಂಬಂಧಪಟ್ಟಂಥ ಮಾಲೀಕರಾದ ಆನಂದ್ ರೆಡ್ಡಿ ಅವರು 1922ರಲ್ಲಿ ನನ್ನ ಜಾಗದ ಸ್ವಂತ ಜಾಗದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ SP ಅವರಿಗೆ, DYSP ಅವರಿಗೆ ಮತ್ತು ಬಿಡದಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಅವ್ರ ಪಾಣಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ತದನಂತರ ಬೈರ್ಮಲ್ ಗ್ರಾಮ ಪಂಚಾಯತಿಗೂ ಸಹ ಅವರು ಮನವಿ ಕೊಟ್ಟಿದ್ದಾರೆ ಖಾಸಗಿ ಜಾಗ ಪ್ರತಿಭಟನೆ ಮಾಡೋಕ್ಕೆ. ನಮಗೂ ಅವ್ರ ಪರ್ಮಿಷನ್ ಅವತ್ತು ಕೊಟ್ಟಿಲ್ಲ, ಅವ್ರು ನಾವು ಖಾಸಗಿ ಜಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರು ಏಕಾಏಕಿ ಮೊನ್ನೆ ರಾತ್ರಿ ಇವತ್ತು ಕುಮಾರಸ್ವಾಮಿ ನಮ್ಗೆ ಬೆಂಬಲ ಕೊಟ್ಟು ಬರ್ತಾವ್ರೆ ಅಂದ್ಬಿಟ್ಟು ಏಕಾಏಕಿ ಇವರು ಎದುರುಗಡೆ ಒಂದು ಸರ್ಕಾರಿ ಶಾಲೆ ಇದೆ, ಏಡೆಡ್ ಸ್ಕೂಲ್ ಇದೆ, ಮಕ್ಕಳುಗಳ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡ್ತಾ ಇಲ್ಲ. ಜೊತೆಗೆ ಅವ್ರು ಟೆಂಟ್ ಹಾಕಿರೋಂಥ ಜಾಗದ ಯಾವುದೇ ದಾಖಲೆಗಳನ್ನ ಪರಿಶೀಲಿಸದೆ, ಯಾವುದೇ ದಾಖಲೆಗಳನ್ನ ಪೊಲೀಸ್ ಇಲಾಖೆ ತಗೊಳ್ಳೋದು ಏಕಾಏಕಿ ಪರ್ಮಿಷನ್ ಹೆಂಗೆ ಕೊಟ್ಟರು? ನಮ್ಮ ಹತ್ರ ಎಲ್ಲ ದಾಖಲೆ ತಗೊಂಡು ಎಲ್ಲ ಇಲಾಖೆಗಳು ಪರ್ಮಿಷನ್ ಬರ್ಕೊಟ್ರು, ನಮ್ಮ ಪರ್ಮಿಷನ್ ಕೊಡ್ದೇನೆ ಇವರು ಏಕಾಏಕಿ ಕೇವಲ 50 ಮೀಟರ್ ದೂರದಲ್ಲಿ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಯಾವ ಥರ ಕೊಟ್ಟರು ಅಂತ ಪೊಲೀಸ್ ಇಲಾಖೆಗೆ ಕೇಳಬೇಕು. ಹಾಗಾಗಿ ಇದು ನನ್ನ ಉದ್ದೇಶ ಏನಾಗಿದೆ ಅಂತಂದರೆ ಇಲ್ಲಿ ಪರ ವಿರೋಧ ಎರಡು ಗುಂಪು ಎತ್ಕಟ್ಟಿ ಇಲ್ಲೊಂದಿಷ್ಟು ಅಶಾಂತಿ ಹುಟ್ಟಿಸಿ ಇಲ್ಲೊಂದಿಷ್ಟು ಗಲಾಟೆಗಳು ಮಾಡಿಸಿ ಈ ಬೈರಮಂಗಲ ಸರ್ಕಲ್ನ ಒಂದು 144 ಸೆಕ್ಷನ್ ಹಾಕ್ಬಿಟ್ಟು ನಿಷೇಧಾಜ್ಞೆ ಇರಬೇಕು ಅನ್ನೋ ಒಂದು ಹುನ್ನಾರದಿಂದ ಈ ಒಂದು ಗಲಾಟೆಗೆ ಅವಕಾಶ ಆಗ್ತದೆ ಅಂತ ಅನಿಸ್ತಾ ಇದೆ. ಕುಮಾರಸ್ವಾಮಿಯನ್ನ ಅಡ್ಡಗಟ್ತಾರೆ ಅನ್ನೋದು ಕೂಡ ಇಲ್ಲಿಯ ಜನರು ಸಾಕಷ್ಟು ಮಾತಾಗಿರ್ತಕ್ಕಂಥದ್ದು. ಕುಮಾರಸ್ವಾಮಿಯನ್ನ ಅಡ್ಡಗಟ್ಟುವಂಥ ಅವಶ್ಯಕತೆ ಇಲ್ಲ. ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ. ನೀವೇನಾದ್ರು ಕುಮಾರಸ್ವಾಮಿ ಹತ್ರ ಚರ್ಚೆ ಮಾಡಬೇಕು ಅಂದರೆ ಪರ ಇರುವಂಥ ರೈತರು 10 ಜನರನ್ನ ಬಂದು ಕುಮಾರಸ್ವಾಮಿ ಹತ್ರ ಮಾತಾಡೋಕ್ಕೆ ನಾವೇ ವೇದಿಕೆ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ಅವ್ರಿಗೆ ಶಾಂತಿಯುತವಾಗಿ ವರ್ತಿಸಕ್ಕೆ ಹೇಳಿ. ಶಾಂತಿಯುತವಾಗಿ ಬಂದು ಕುಮಾರಸ್ವಾಮಿ ಹತ್ರ ಬಂದು ಚರ್ಚೆ ಮಾಡ್ತಾರೆ ಅಂದರೆ ನಾವು ಆ ಭಾಗದ ಏನು ಭೂಸೋದ ಪರ ಇರೋಂಥ 10 ಜನ ಮುಖಂಡರುಗಳು ಖಂಡಿತವಾಗೂ ಬಂದು ಮಾತಾಡೋದು ನಮ್ದಂತೂ ಸ್ವಾಗತ ಮಾಡ್ತೀವಿ. ಅದು ಬಿಟ್ಬಿಟ್ಟು ಅವರು ಬೇರೆ ಬೇರೆ ಕಡೆಯಿಂದ ನೆನ್ನೆ ನೋಡಿದೆ, ಗೋಪಳ್ಳಿ ಪಂಚಾಯತಿ, ಮಂಚಾಯಕಳಿ ಪಂಚಾಯತಿ, ಬಂದಿಕೊಪ್ಪ ಪಂಚಾಯತಿ, ಪಿಡಿಸಿ ಪುರಸಭೆಲ್ಲ ಬಂದವ್ರೆ. ಅವರು ಯಾಕೆ ಅವರು ಬೆಂಬಲ ಕೊಡ್ತಾರ? ಅವ್ರು ಧರಣಿ ಸ್ಥಳದ ಬೆಂಬಲ ಕೊಡಲಿ. ಮಾಧ್ಯಮದ ಮುಂದೆ ಬಂದು ಹುಲಿ ಸಿಂಹತ್ರ ಗರ್ಜಿಸುವಂಥ ಅವಶ್ಯಕತೆ ಇಲ್ಲ. ನೀವು ಚರ್ಚೆ ಮಾಡ್ಬೇಕಾದ್ರೆ ಬಹಿರಂಗ ಬನ್ನಿ, ನಾವೀಗ ಅವಕಾಶ ಕೊಡ್ತೀವಲ್ಲ ವೇದಿಕೆಯಲ್ಲಿ 10 ಜನಕ್ಕೆ ನಾವು ಅವಕಾಶ ಕೊಡ್ತೀವಿ. ಕುಮಾರಸ್ವಾಮಿ ಹತ್ರ ಅವ್ರು ಮುಕ್ತವಾಗಿ ಚರ್ಚೆ ಮಾಡಲಿ, ನಾವೆಲ್ಲಕ್ಕೂ ಸ್ವಾಗತ. ಇಲ್ಲಿ ಗಲಾಟೆಗಳು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಯಾವುದೇ ಥರ ಕೆಟ್ಟ ಪ್ರತಿಭಟನೆಗಳು ಮಾಡೋದು, ಧಿಕ್ಕಾರಗಳು ಕೂಗೋದು, ಅದು ನಾವೀಗ DK ಶಿವಕುಮಾರ್ ನಾಳೆ ಬರ್ತಾರೆ, ನಾವು ಧಿಕ್ಕಾರಕ್ಕೆ ಹೋಗ್ತೀವಾ? ಕೂಗಲ್ಲ. ನಾಳೆ ಯಾವುದೇ ಕಾಂಗ್ರೆಸ್ ಬಾಲಕೃಷ್ಣ ಬರ್ತಾರೆ, ಅದು ಧಿಕ್ಕಾರಕ್ಕೆ ಹೋಗಲ್ಲ. ವಸ್ತುಸ್ಥಿತಿನ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ, ಹಂಗೆ ಅವ್ರು ವಸ್ತುಸ್ಥಿತಿ ಚರ್ಚೆ ಮಾಡಲಿ. ಧಿಕ್ಕಾರಕ್ಕೆ ಹೋಗೋದು, ಕೆಟ್ಟ ಬಣ್ಸ್ಗಳನ್ನ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡಿ ತೋರಿಸೋದು, ರೆಡ್ ಕಾರ್ಡ್ ತೋರಿಸೋದು, ಅಥವಾ ಇನ್ನೊಂದು ಧಿಕ್ಕಾರ ಕೆಟ್ಟದಾಗ ಅವಾಚ್ಯಗಳಿಂದ ಮಾತಾಡೋ ಅವಶ್ಯಕತೆ ಇಲ್ಲ. ನಾಳೆ ಕಾಂಗ್ರೆಸ್ ಅವ್ರು ಬಂದು ನಾವು ಸ್ವಾಗತ ಮಾಡ್ತೀವಿ, ಅವ್ರದ್ದು ಚರ್ಚೆ ಮಾಡ್ತೀವಿ. ಹಾಗೇನೆ ಅವರು ಸಹ ಈಗ ಬಂದವರೇ ಇವರು ಸಹ ಚರ್ಚೆ ಮಾಡಲಿ. ಇಲ್ಲಿ ರಾಜಕೀಯ ಮಾಡಿ ದಳ ಕಾಂಗ್ರೆಸ್ BJP ಅಂತ ರಾಜಕಾರಣ ಮಾಡಬೇಡಿ. ಇದು ರೈತ ಜೀವನ ಪ್ರಶ್ನೆ, ಬಡವರ ಅಸ್ತಿತ್ವ ಪ್ರಶ್ನೆ, ಕೂಲಿ ಕಾರ್ಮಿಕ ಪರಿಸ್ಥಿತಿ. ದಯವಿಟ್ಟು ನಾವು ಹೇಳೋದನ್ನೇ ಮತ್ತು ಪೊಲೀಸ್ ಇಲಾಖೆ ಮನವಿ ಮಾಡ್ತೀವಿ, ಶಾಂತಿಯುತವಾಗಿ ಅವರು ಚರ್ಚೆ ಮಾಡೋಕ್ಕೆ ನಾವೇ ವೇದಿಕೆಗೆ ಅವಕಾಶ ಮಾಡಿಕೊಟ್ಟು ಅದು ಪೊಲೀಸ್ ಇಲಾಖೆ ಸದ್ಬೇಕು ಅಂತ ಹೇಳ್ತೀವಿ. ಇಷ್ಟು ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥದ್ದು. ಹಾಗೆ ನೀವು ಇನ್ನೂ ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಏನೋ ಪರ ಮತ್ತೆ ವಿರೋಧದ ನಡುವೆ ಒಂದು ಅಂತರ ಏನಿದೆ, ಒಂದು 100 ಮೀಟರ್ ದೂರ ಏನಿದೆ, ಈ ಒಂದು ದೂರದಕ್ಕೆ ಏನೋ ಈ ಭಾಗದ ರೈತರು ಆ ಭಾಗಕ್ಕೆ ಅಥವಾ ಆ ಭಾಗದ ರೈತರು ಪರ ಇರ್ತಕ್ಕಂಥವ್ರು ವಿರೋಧದವರ ನಡುವೆ ಬರಲೇಬಾರ್ದು. ಹಾಗೆ ವಿರೋಧ ಇರ್ತಕ್ಕಂಥವ್ರು ಪರ ಇರತಕ್ಕಂಥ ಏನು ರೈತರ ನಡುವೆ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಬ್ಯಾರಿಗೇಟ್ ಅನ್ನು ಕೂಡ ಅಳವಡಿಸಿದ್ದಾರೆ. ಅದ್ರ ಜೊತೆಗೆ ಪೊಲೀಸ್ ಅನ್ನು ಸಾಕಷ್ಟು ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ರೈತರು ಕೂಡ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ಬಾರ್ದು ಅನ್ನೋದು ಇಲ್ಲಿಯ ಪೊಲೀಸರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಜ್ಜನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ತೊಂದರೆ ಹಾಗೆ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು ಅನ್ನೋದು ಕೂಡ ಈಗಾಗಲೇ ಎಲ್ಲ ರೀತಿಯ ಪೊಲೀಸರು ಕೂಡ ಸಜ್ಜನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಏನು HD ಕುಮಾರಸ್ವಾಮಿ ಅವರು ಈ ಒಂದು ಬೈರಮಂಗಲ ಭಾಗಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಬಂದಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಿರ್ಬೋದು, ಸುಸೂತ್ರವಾಗಿ ಏನು ಈ ಒಂದು ರೈತರ ಪರವಾಗಿ ಸಾಥನ್ನ ನೀಡಲಿಕ್ಕೆ ಬರ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಯಾವುದೇ ಚರ್ಚೆಯನ್ನ ಮಾಡ್ಬೇಕಾದ್ರೂ ಕೂಡ ಪರವಾಗಿರ್ತಕ್ಕಂಥವ್ರು ಕೂಡ ಬಂದು ಈ ಒಂದು ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಲಿ ಅನ್ನೋದು ಕೂಡ ವಿರೋಧವಾಗಿರ್ತಕ್ಕಂಥ ರೈತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬೈರಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.